ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಧು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ, ನೀವು KPS ಇಂದ ವಿವಿಧ ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಹುದ್ದೆಗಳಿಗೆ ಅರ್ಜಿಯನ್ನ ಹಾಕಿದ್ರಲ್ಲ. ಸೊ ಆ ಒಂದು KPSC ಹುದ್ದೆಗಳಿಗೆ ಬಂದ್ಬಿಟ್ಟು ಪರೀಕ್ಷೆ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಹಾಗಿದ್ರೆ ಯಾವ್ಯಾವ್ದಕ್ಕೆ ಯಾವ್ಯಾವ ದಿನಾಂಕ ಫಿಕ್ಸ್ ಮಾಡಿದ್ದಾರೆ, ಅಂದ್ರೆ ಎಕ್ಸಾಮಿಗೆ ಯಾವ್ಯಾವ ಡೇಟ್ ಫಿಕ್ಸ್ ಆಗಿದೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವೆಲ್ಲರೂ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, KPSC ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆ, ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಜಲಸಂಪನ್ಮೂಲ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, ಗೆಜೆಟೆಡ್ ಪ್ರೊಬೇಷನರಿ ಸೇರಿದಂತೆ ವಿವಿಧ ಇಲಾಖೆಯ ಗ್ರೂಪ್ A, B, C ಹುದ್ದೆಗಳ ಸ್ಪರ್ಧಾತ್ಮಕ ಪರೀಕ್ಷಾ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದೆ ಅಂತಾನೆ ಹೇಳ್ತಿದ್ದಾರೆ. ಹೌದು, ಕರ್ನಾಟಕ ಲೋಕಸೇವಾ ಆಯೋಗವು ಕಳೆದ ಮಾರ್ಚ್ ತಿಂಗಳಿಂದ ಅಧಿಸೂಚಿಸಿದ ವಿವಿಧ ನೇಮಕಾತಿ ಅಧಿಸೂಚನೆಗಳಿಗೆ ಸಂಬಂಧಿಸಿದಂತೆ ವಿವಿಧ ಗ್ರೂಪ್ A, ಗ್ರೂಪ್ B, ಗ್ರೂಪ್ C ಹುದ್ದೆಗಳಿಗೆ ತಾತ್ಕಾಲಿಕ ವೇಳಾಪಟ್ಟಿ ಬಿಡುಗಡೆ ಮಾಡಿದೆ. ಹಾಗೆ 2025 ಜನವರಿ, ಫೆಬ್ರವರಿ, ಮಾರ್ಚ್ ಹಾಗೂ ಏಪ್ರಿಲ್ ತಿಂಗಳಲ್ಲಿ ವಿವಿಧ ಇಲಾಖೆಗಳ ವಿವಿಧ ಹುದ್ದೆಗಳ ಕನ್ನಡ ಭಾಷಾ ಪರೀಕ್ಷಾ, ಸಾಮಾನ್ಯ ಪರೀಕ್ಷಾ ಪತ್ರಿಕೆ ಹಾಗೆ ನಿರ್ದಿಷ್ಟ ಪತ್ರಿಕೆಗಳ ಪರೀಕ್ಷೆ ನಡೆಸಲು ಸಂಭಾವ್ಯ ವೇಳಾಪಟ್ಟಿಯನ್ನ ಇದೀಗ ಬಿಡುಗಡೆ ಮಾಡಿದೆ ಅಂತಾನೆ ಹೇಳ್ಬೋದು. ಕರ್ನಾಟಕ ರಾಜ್ಯದ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳು ಈ ವರ್ಷದ ಆರಂಭದಿಂದ KPSC ಹೊರಡಿಸಿದ ವಿವಿಧ ಹುದ್ದೆಗಳಿಗೆ ಅರ್ಜಿ ಇದೀಗ ಒಂದು ಪರೀಕ್ಷಾ ವೇಳಾಪಟ್ಟಿಯನ್ನ ಇಲಾಖಾವಾರು ಪತ್ರಿಕಾವಾರು ಪರೀಕ್ಷಾ ವೇಳಾಪಟ್ಟಿಯನ್ನ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು 2025 ಜನವರಿ ತಿಂಗಳಲ್ಲಿ ನಡೆಯಲಿರುವ ಪರೀಕ್ಷೆಗಳು 2024 ಮಾರ್ಚ್ 13ರಂದು ಹೊರಡಿಸಿದ ಅಧಿಸೂಚನೆಯ ಹುದ್ದೆಗಳಿಗೆ ಪರೀಕ್ಷಾ ವೇಳಾಪಟ್ಟಿಯನ್ನ ನೋಡೋಣ. ಇವಾಗ ಫಸ್ಟ್ ಕನ್ನಡ ಭಾಷಾ ಪರೀಕ್ಷಾ ಅಂದ್ರೆ RPC ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು 18/1/2025 ಅಪರಾಹ್ನ ಈ ದಿನಾಂಕದಂದು ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಸಾಮಾನ್ಯ ಪತ್ರಿಕೆ ಒಂದು RPC ಹುದ್ದೆ ಅಂದ್ರೆ ಪರೀಕ್ಷೆ ಬಂದ್ಬಿಟ್ಟು ದಿನಾಂಕ 19/1/2025 ಪೂರ್ವಾಹ್ನ ನಡೆಯುತ್ತೆ. ಹಾಗೆ ಕನ್ನಡ ಭಾಷಾ ಪರೀಕ್ಷಾ HK ಅದು ಬಂದ್ಬಿಟ್ಟು ದಿನಾಂಕ 22/5/2025 ಅಪರಾಹ್ನ ಪರೀಕ್ಷೆ ನಡೆದ್ರೆ, ಸಾಮಾನ್ಯ ಪತ್ರಿಕೆ ಒಂದು HK ಬಂದ್ಬಿಟ್ಟು ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು 23/2/2025 ಪೂರ್ವಾಹ್ನ ಇದು ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತೆ ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಗ್ರೂಪ್ A ಮತ್ತು ಲೆಕ್ಕ ಪರಿಶೋಧನಾಕಾರಿ ಗ್ರೂಪ್ B 15 ಹುದ್ದೆಗಳಿಗೆ ಮುಖ್ಯ ಪರೀಕ್ಷೆ ಬಂದ್ಬಿಟ್ಟು ಹೈದರಾಬಾದ್ ಕರ್ನಾಟಕ ವೃಂದ. ಇದು ಬಂದು ವೇಳಾಪಟ್ಟಿ ಏನಪ್ಪಾ ಅಂದ್ರೆ, ಇದೊಂದು ಪರೀಕ್ಷೆ ದಿನಾಂಕ ಬಂದು 25/1/2025ರಿಂದ 24/1/2025ರವರೆಗೆ ಈ ಒಂದು ಪರೀಕ್ಷೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳ 21 ಹುದ್ದೆಗಳು ಬಂದ್ಬಿಟ್ಟು ಪರೀಕ್ಷೆ ದಿನಾಂಕ 25/1/2025ರಂದು ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಕರ್ನಾಟಕ ರಾಜ್ಯ ಲೆಕ್ಕ ಪರಿಶೋಧನೆ ಮತ್ತು ಲೆಕ್ಕಪತ್ರ ಇಲಾಖೆಯಲ್ಲಿನ ಸಹಾಯಕ ನಿಯಂತ್ರಕರು ಮತ್ತೆ ಗ್ರೂಪ್ A ಮತ್ತೆ ಗ್ರೂಪ್ B ಅಂದ್ರೆ ಲೆಕ್ಕ ಪರಿಶೋಧನಾಕಾರಿ ಅದು ಬಂದ್ಬಿಟ್ಟು 97 ಹುದ್ದೆಗಳಿಗೆ ಅರ್ಜಿ ಹಾಕಿದ್ರಲ್ಲ, ಅದಕ್ಕೆ ಬಂದ್ಬಿಟ್ಟು ದಿನಾಂಕ 27/1/2025ರಿಂದ 30/1/2025ರವರೆಗೆ ಪರೀಕ್ಷೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗ 92 ಹುದ್ದೆಗಳು ಖಾಲಿ ಇದ್ವಲ್ಲ, ಅದಕ್ಕೆ ಅಪ್ಲಿಕೇಶನ್ ಹಾಕಿರೋರಿಗೆ ಬಂದ್ಬಿಟ್ಟು ಉಳಿಕೆ ಮೂಲ ವೃಂದ ಪರೀಕ್ಷೆ ದಿನಾಂಕ 31/1/2025ರಂದು ನಿರ್ದಿಷ್ಟ ಪತ್ರಿಕೆ 2 ಅಪರಾಹ್ನ ನಡೆಯುತ್ತೆ ಎಂದು ತಿಳಿಸ್ತಾ ಇದ್ದಾರೆ. ಹಾಗೆ 2025 ಫೆಬ್ರವರಿ ತಿಂಗಳಲ್ಲಿ ನಡೆಯಲಿರುವ ಪರೀಕ್ಷೆ ಯಾವ್ದಪ್ಪ ಅಂತಂದ್ರೆ, ಕೈಗಾರಿಕೆ ಮತ್ತೆ ವಾಣಿಜ್ಯ ಇಲಾಖೆಯಲ್ಲಿನ ಸಹಾಯಕ ನಿರ್ದೇಶಕರು 20 ಹುದ್ದೆಗಳು ಖಾಲಿ ಇದ್ವಲ್ಲ, ಸೊ ಅದು ಉಳಿಕೆ ಮೂಲ ವೃಂದ ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು 2/2/2025 ನಿರ್ದಿಷ್ಟ ಪತ್ರಿಕೆ 2 ಪೂರ್ವಾಹ್ನ. ಲೋಕೋಪಯೋಗಿ ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಗ್ರೇಡ್ 1 30 ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕಿದ್ರೆ ಅದು ಈ ಒಂದು ಪರೀಕ್ಷೆ ದಿನಾಂಕ RPC ಪರೀಕ್ಷೆ ದಿನಾಂಕ ಬಂದು 4/2/2025ರಿಂದ 7/2/2025ರವರೆಗೆ ನಡೆಯುತ್ತೆ. ನೋಡೋಣ, ಫೆಬ್ರವರಿ ತಿಂಗಳಲ್ಲಿ ಈ ಒಂದು ಪರೀಕ್ಷೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ವಿಭಾಗ 10 ಹುದ್ದೆಗಳು ಅಂದ್ರೆ ಉಳಿಕೆ ಮೂಲ ವೃಂದ ಪರೀಕ್ಷೆ ಬಂದ್ಬಿಟ್ಟು 8/2/2025 ನಿರ್ದಿಷ್ಟ ಪತ್ರಿಕೆ 2 ಅಪರಾಹ್ನ ಈ ಒಂದು ದಿನಾಂಕದಂದು ನಿಮ್ಗೆ ಎಕ್ಸಾಮ್ ನಡೆಯುತ್ತೆ. ಹಾಗೆ ಲೋಕೋಪಯೋಗಿ ಇಲಾಖೆಯ
ಇಲಾಖೆಯಲ್ಲಿನ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಗ್ರೇಡ್ 1 12 ಹುದ್ದೆಗಳು ಖಾಲಿ ಇತ್ತಲ್ಲ, ಅಂದ್ರೆ ಹೈದರಾಬಾದ್ ಕರ್ನಾಟಕ ವೃಂದ ಪರೀಕ್ಷೆ ದಿನಾಂಕ ಬಂದ್ಬಿಟ್ಟು 10/2/2025 ರಿಂದ 13/2/2025 ರವರೆಗೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಜಲಸಂಪನ್ಮೂಲ ಇಲಾಖೆಯಲ್ಲಿನ ಸಹಾಯಕ ಇಂಜಿನಿಯರಿಂಗ್ ಅಂದ್ರೆ ಸಿವಿಲ್ ವಿಭಾಗ 90 ಹುದ್ದೆಗಳು ಉಳಿಕೆ ಮೂಲ ವೃಂದ ಪರೀಕ್ಷೆ ದಿನಾಂಕ ಬಂದು 16/2/2025 ನಿರ್ದಿಷ್ಟ ಪತ್ರಿಕೆ 2 ಪೂರ್ವನ ನಡೆಯುತ್ತೆ ಇದೊಂದು ಪರೀಕ್ಷೆ. ಹಾಗೆ ಭೂ ಮಾಪನ ಕಂದಾಯ ವ್ಯವಸ್ಥೆ ಮತ್ತೆ ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು 24 ಹುದ್ದೆಗಳಿಗೆ ಅರ್ಜಿಯನ್ನ ಹಾಕಿದವರು ಬಂದು ಉಳಿಕೆ ಮೂಲ ವೃಂದ ಪರೀಕ್ಷೆ ದಿನಾಂಕ ಬಂದು 18/2/2025 ನಿರ್ದಿಷ್ಟ ಪತ್ರಿಕೆ 2 ಅಪರಾಹ್ನ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಕಾರ್ಖಾನೆಗಳು ಬಾಯ್ಲರ್ ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಕಾರ್ಖಾನೆಗಳ ಸಹಾಯಕ ನಿರ್ದೇಶಕರು 7 ಹುದ್ದೆಗಳ ಅಪ್ಲಿಕೇಶನ್ ಹಾಕಿರೋರಿಗೆ ಬಂದ್ಬಿಟ್ಟು 19/2/2025 ನಿರ್ದಿಷ್ಟ ಪತ್ರಿಕೆ 2 ಅಪರಾಹ್ನ ನಡೆಯುತ್ತೆ. ಸೊ ಮತ್ತೆ ಕಾರ್ಖಾನೆಗಳು ಬಾಯ್ಲರ್ ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆಯಲ್ಲಿನ ಬಾರ್ಗಳು ಸಹಾಯಕ ನಿರ್ದೇಶಕರು ಬಂದ್ಬಿಟ್ಟು 3 ಹುದ್ದೆಗಳಿದ್ವಲ್ಲ. ಸೊ ಉಳಿಕೆ ಮೂಲ ವೃಂದ ಪರೀಕ್ಷೆ ಬಂದ್ಬಿಟ್ಟು 20/2/2025 ನಿರ್ದಿಷ್ಟ ಪತ್ರಿಕೆ 2 ಅಪರಾಹ್ನ ಈ ಒಂದು ದಿನಾಂಕದಂದು ನಡೆಯುತ್ತೆ. ಹಾಗೆ ಅಂತರ್ಜಲ ನಿರ್ದೇಶನಾಲಯದಲ್ಲಿನ ಭೂ ವಿಜ್ಞಾನಿ 10 ಹುದ್ದೆಗಳು ಇದು ಬಂದ್ಬಿಟ್ಟು 21/2/2025 ಪರೀಕ್ಷೆ ದಿನಾಂಕವನ್ನು ಹೊರಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ 2025 ಮಾರ್ಚ್ ತಿಂಗಳಲ್ಲಿ ನಡೆಯಲಿರುವ ಪರೀಕ್ಷೆ ಯಾವುದಪ್ಪ ಅಂತಂದ್ರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿನ ಪತ್ರಾಂಕಿತ ವ್ಯವಸ್ಥಾಪಕರು ಅಥವಾ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು 19 ಹುದ್ದೆಗಳು ಕರ್ನಾಟಕ ವೃಂದ ಅಂದ್ರೆ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಸೇರಿದ ಪರೀಕ್ಷೆ ದಿನಾಂಕ ಯಾವ್ದಪ್ಪ ಅಂತಂದ್ರೆ 2/3/2025 ನಿರ್ದಿಷ್ಟ ಪತ್ರಿಕೆ 2 ಪೂರ್ವನ ಇದೊಂದು ಪರೀಕ್ಷೆ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಬಿಬಿಎಂಪಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿನ ಸಹಾಯಕ ಇಂಜಿನಿಯರ್ ಸಿವಿಲ್ ವಿಭಾಗ 8 ಹುದ್ದೆಗಳು ಬಂದು ಹೈದರಾಬಾದ್ ಕರ್ನಾಟಕ ವೃಂದ ಪರೀಕ್ಷೆ ದಿನಾಂಕ 4/3/2025 ನಿರ್ದಿಷ್ಟ ಪತ್ರಿಕೆ 2 ಅಪರಾಹ್ನ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಭೂ ಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿನ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು 3 ಹುದ್ದೆಗಳು ಹೈದರಾಬಾದ್ ಕರ್ನಾಟಕ ವೃಂದ ಪರೀಕ್ಷೆ ದಿನಾಂಕ ಬಂದು 6/3/2025 ನಿರ್ದಿಷ್ಟ ಪತ್ರಿಕೆ 2 ಇದೊಂದು ಅಪರಾಹ್ನ ನಡೆಯುತ್ತೆ ಅಂತಾನೆ ಹೇಳ್ಬೋದು. ಇದಿಷ್ಟನ್ನು ನಿಮ್ಗೆ ಒಂದು ಮಾಹಿತಿ ನಿಮ್ಗೆ ಎಕ್ಸಾಮ್ ಇದು. ಸೊ ಇದಿಷ್ಟು ಎಕ್ಸಾಮು ಈ ಡೇಟ್ ಅಲ್ಲಿ ಫಿಕ್ಸ್ ಆಗಿದೆ. ಹಾಗೆ ಬಂದ್ಬಿಟ್ಟು ಪದವಿ ಪೂರ್ವ ವಿದ್ಯಾರ್ಹತೆಯ ವಿವಿಧ ಇಲಾಖೆಯಲ್ಲಿನ ಗ್ರೂಪ್ ಸಿ ಹುದ್ದೆಗಳು 313 ಹುದ್ದೆಗಳು ಪರೀಕ್ಷೆ ದಿನಾಂಕ ಯಾವ್ದಾದಪ್ಪ ಅಂತ ಅಂದ್ರೆ ಕನ್ನಡ ಭಾಷಾ ಪರೀಕ್ಷೆ 15/3/2025 ತಾರೀಕು ಅಪರಾಹ್ನ ಫಿಕ್ಸ್ ಮಾಡಿದ್ದಾರೆ. ಹಾಗೆ ಪತ್ರಿಕೆ 1 ಪತ್ರಿಕೆ 2 ಬಂದ್ಬಿಟ್ಟು 16/3/2025 ಪೂರ್ವನ ಮತ್ತೆ ಅಪರಾಹ್ನ 2 ಫಿಕ್ಸ್ ಮಾಡಿದ್ದಾರೆ. ಹಾಗೆ ಪಶುಸಂಗೋಪನೆ ಮತ್ತೆ ಮೀನುಗಾರಿಕೆ ಇಲಾಖೆಯಲ್ಲಿನ ಪಶು ವೈದ್ಯಾಧಿಕಾರಿಗಳು 342+58 ಹುದ್ದೆಗಳು ಅಂದ್ರೆ ಬ್ಯಾಲ ಮತ್ತೆ ಉಳಿಕೆ ಮೂಲ ವೃಂದ ಪರೀಕ್ಷೆ ವೇಳಾಪಟ್ಟಿ ಬಂದ್ಬಿಟ್ಟು ಕನ್ನಡ ಭಾಷಾ ಪರೀಕ್ಷೆ ಬಂದು 18/3/2025 ಸಾಮಾನ್ಯ ಪತ್ರಿಕೆ 1 ಬಂದ್ಬಿಟ್ಟು 19/3/2025 ನಿರ್ದಿಷ್ಟ ಪತ್ರಿಕೆ ಬಂದ್ಬಿಟ್ಟು 19/3/2025 ಪೂರ್ವನ ಮತ್ತೆ ಅಪರಾಹ್ನ ಫಿಕ್ಸ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಗೆಜೆಟೆಡ್ ಪ್ರೊಬೇಷನಲ್ ಹುದ್ದೆಗಳು ಬಂದ್ಬಿಟ್ಟು ಪರೀಕ್ಷೆಯ ಮುಖ್ಯ ದಿನಾಂಕ ಯಾವ್ದಪ್ಪ ಅಂತಂದ್ರೆ 28/3/2025 29/3/2025 1/4/2025 ಹಾಗೂ 2/4/2025 ರಂದು ಈ ಒಂದು ಹುದ್ದೆಗಳಿಗೆ ಎಕ್ಸಾಮ್ ಅನ್ನ ಫಿಕ್ಸ್ ಮಾಡಿದ್ದಾರೆ. ಹಾಗೆ 2025 ಏಪ್ರಿಲ್ ತಿಂಗಳಲ್ಲಿ ನಡೆಯಲಿರುವ ಪರೀಕ್ಷೆಗಳು 2024ನೇ ಸಾಲಿನ ದ್ವಿತೀಯ ಅಧಿವೇಶನದ ಇಲಾಖಾ ಪರೀಕ್ಷೆ 2025 ಏಪ್ರಿಲ್ ಮಾಹೆಯಲ್ಲಿ 3 ಹಂತಗಳಲ್ಲಿ ನಡೆಸಲಾಗುತ್ತೆ ಅಂತಾನೆ ತಿಳಿಸ್ತಾ ಇದ್ದಾರೆ. ನೋಡಿದ್ರಲ್ಲ ನೀವೆಲ್ಲ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನ ಹಾಕಿದಿರೋ ಸೊ ಅಂತವ್ರಿಗೆ ಬಂದ್ಬಿಟ್ಟು ಇದೊಂದು ಉಪಯುಕ್ತ ಮಾಹಿತಿ ಅಂತಾನೆ ಹೇಳ್ಬೋದು. ಸೊ ಯಾರೆಲ್ಲ ನೀವು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ರು ಅಂತವ್ರು ಬಂದ್ಬಿಟ್ಟು ಇವಾಗ ಎಕ್ಸಾಮ್ಗೆ ಪ್ರಿಪೇರ್ ಆಗಿ ಈ ಒಂದು ಡೇಟ್ ಅಲ್ಲಿ ನೀವು ಹೋಗಿ ಎಕ್ಸಾಮ್ ಅನ್ನ ಬರೀಬೇಕಾಗತ್ತೆ. ಸೊ ಈ ಒಂದು ಎಕ್ಸಾಮ್ ಅಲ್ಲಿ ನೀವು ಪಾಸ್ ಆಯ್ತು ಅಂದ್ರೆ ನಿಮ್ಗೂ ಕೂಡ ಗವರ್ಮೆಂಟ್ ಜಾಬ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಫ್ರೆಂಡ್ಸ್, ಐ ಹೋಪ್ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿನಿ. ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ನನ್ನ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.